ಪಶ್ಚಿಮ ಬಂಗಾಳದಲ್ಲಿ ತಗ್ಗಿದ ರೆಮೆಲ್ ಅಬ್ಬರ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಪಶ್ಚಿಮ ಬಂಗಾಳದಲ್ಲಿ ತಗ್ಗಿದ ರೆಮೆಲ್ ಅಬ್ಬರ. ಮೇಘಾಲಯ ತ್ರಿಪುರದತ್ತ ಹಿಂದಿರುಗಿದ ಸೈಕ್ಲೋನ್. ಬಂಗಾಳ ಕೊಲ್ಲಿಯಲ್ಲಿ ಕಾಣಿಸಿಕೊಂಡಿದ್ದ ರೆಮೆಲ್. ಪಶ್ಚಿಮ ಬಂಗಾಳದಲ್ಲಿ 2 ಲಕ್ಷ ಜನ ಅತಂತ್ರವಾಗಿದ್ದಾರೆ. ಬಂಗಾಳದಲ್ಲಿ 6, ನೆರೆಯ ಬಾಂಗ್ಲಾದಲ್ಲಿ 10 ಜನರು ಸಾವನ್ನಪ್ಪಿರುವಂತದ್ದು. ಕರಾವಳಿ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯ ಆಗಿ ಭಾರಿ ಹಾನಿ ಕೂಡ ಸಂಭವಿಸಿದೆ. ಈಶಾನ್ಯ ರಾಜ್ಯದಲ್ಲೂ ಕೂಡ ಮತ್ತಷ್ಟು ಮಳೆಯಾಗುವ ಮುನ್ನೆಚ್ಚರಿಕೆಯನ್ನ ನೀಡಲಾಗಿದೆ. ಬಂಗಾಳ ಕರಾವಳಿ ತೀರದ 29,500 ಮನೆಗಳು ಧ್ವಂಸವಾಗಿರುವಂತದ್ದು. 1438 ಆರೈಕೆ ಕೇಂದ್ರ, 2 ಲಕ್ಷ ಜನರಿಗೆ ಪುನರ್ವಸತಿಯನ್ನ ನಿರ್ಮಾಣ ಮಾಡಲಾಗುತ್ತಿದೆ. ಹವಾಮಾನ ವೈಪರೀತ್ಯ, ವಿಮಾನ ರೈಲುಗಳ ಸಂಚಾರನ್ನ ರದ್ದು ಮಾಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ತಗ್ಗಿದ ರೆಮೆಲ್ ಅಬ್ಬರ. ಮೇಘಾಲಯ ತ್ರಿಪುರದತ್ತ ಹಿಂದಿರುಗಿದ ಸೈಕ್ಲೋನ್. ಬಂಗಾಳ ಕೊಲ್ಲಿಯಲ್ಲಿ ಕಾಣಿಸಿಕೊಂಡಿದ್ದ ರೆಮೆಲ್. ಪಶ್ಚಿಮ ಬಂಗಾಳದಲ್ಲಿ 2 ಲಕ್ಷ ಜನ ಅತಂತ್ರವಾಗಿದ್ದಾರೆ. ಬಂಗಾಳದಲ್ಲಿ 6, ನೆರೆಯ ಬಾಂಗ್ಲಾದಲ್ಲಿ 10 ಜನರು ಸಾವನ್ನಪ್ಪಿರುವಂತದ್ದು. ಕರಾವಳಿ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯವಾಗಿ ಭಾರಿ ಹಾನಿ ಸಂಭವಿಸಿದೆ. ಈಶಾನ್ಯ ರಾಜ್ಯದಲ್ಲೂ ಕೂಡ ಮತ್ತಷ್ಟು ಮಳೆಯಾಗುವ ಮುನ್ನೆಚ್ಚರಿಕೆಯನ್ನ ನೀಡಿದ್ದಾರೆ. ಬಂಗಾಳ ಕರಾವಳಿ ತೀರದ 29,500 ಮನೆಗಳು ಧ್ವಂಸವಾಗಿರುವಂತದ್ದು. ಬಂಗಾಳ ಕೊಲ್ಲಿಯಲ್ಲಿ ಕಾಣಿಸಿಕೊಂಡಿರುವ ರೆಮೆಲ್ ಚಂಡಮಾರುತವು ಪಶ್ಚಿಮ ಬಂಗಾಳದ ಕರಾವಳಿ ಪ್ರದೇಶ ಹಾಗೂ ನೆರೆಯ ಬಾಂಗ್ಲಾದೇಶದಲ್ಲಿ ಭಾರಿ ಹಾನಿಯನ್ನ ಉಂಟು ಮಾಡಿರುವಂತದ್ದು. ಈ ಹಾನಿಯಲ್ಲಿ 19 ಮಂದಿ ಸಾವನ್ನಪ್ಪಿದ್ದಾರೆ. ಪಶ್ಚಿಮ ಬಂಗಾಳದ 6 ಮಂದಿ ಸತ್ತಿರುವಂತದ್ದು. 2.7 ಲಕ್ಷ ಜನ ಅತಂತ್ರರಾಗಿದ್ದಾರೆ. ಇನ್ನು ಗಾಳಿಯ ವೇಗ ಗಂಟೆಗೆ 135 ಕಿಲೋಮೀಟರ್ ಇದ್ದು 15,000 ಮನೆಗಳು ಜಖಂಗೊಂಡಿವೆ ಎಂದು ಅಧಿಕಾರಿಗಳ ಮೂಲಗಳು ಈಗಾಗಲೇ ತಿಳಿಸಿರುವಂತದ್ದು. ಇನ್ನು ನೆರೆಯ ಬಾಂಗ್ಲಾದೇಶದಲ್ಲಿ 10 ಮಂದಿ ಸತ್ತಿದ್ದಾರೆ. ಅಲ್ಲಿನ ಕರಾವಳಿ ಭಾಗದ ಬಹುತೇಕ ಗ್ರಾಮಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಸುಮಾರು 15 ಲಕ್ಷ ಜನರಿಗೆ ಸಮಸ್ಯೆಯಾಗಿದೆ ಎಂದು ಆ ದೇಶದ ಪ್ರಾಕೃತಿಕ ವಿಕೋಪ ನಿರ್ವಹಣಾ ಮುಖ್ಯಸ್ಥ ಮಿಜನೂರ್ ರೆಹಮಾನ್ ತಿಳಿಸಿರುವಂತದ್ದು. ಹಾಗಿದ್ರೆ ರೆಮೆಲ್ ಅಂದ್ರೆ ಏನು ಅನ್ನೋ ಪ್ರಶ್ನೆ ಎಲ್ರಿಗೂ ಕೂಡ ಎದುರಾಗ್ತಾ ಇರುತ್ತೆ. ಆದ್ರೆ ರೆಮೆಲ್ ಅಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಮುಂಗಾರು ಪೂರ್ವದಲ್ಲಿ ಕಾಣಿಸಿಕೊಂಡಿರುವ ಈ ಹಂಗಾಮಿನ ಮೊದಲ ಚಂಡಮಾರುತ ಇದಾಗಿದೆ. ಇದಕ್ಕೆ ರೆಮೆಲ್ ಎಂದು ಹೆಸರನ್ನ ಕೂಡ ಇಡಲಾಗ್ತಿದೆ ಎನ್ನಲಾಗ್ತಿದೆ. ಬಂಗಾಳದಲ್ಲಿ ರೆಮೆಲ್ ಪರಿಣಾಮವು 24 ಬ್ಲಾಕ್ಗಳಲ್ಲಿ ಕಾಣಿಸಿಕೊಂಡಿರುವಂತದ್ದು. ಪ್ರಾಥಮಿಕ ವರದಿಗಳ ಪ್ರಕಾರ 2140 ಮರಗಳು, 337 ವಿದ್ಯುತ್ ಕಂಬಗಳು ಉರುಳಿ ಹೋಗಿರುವಂತದ್ದು.